ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಲಿಖಿತ ಲಕ್ಕಿ ಕನ್ನಡ ವ್ಲಾಗ್ಸ್. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ಈಗ 3 ಕಲರ್ ತಗೊಂಡಿದ್ದೀನಿ. ಯಾರಿಗೆ ಯಾವ ಕಲರ್ ಬೇಕೋ ಆ ಕಲರ್ನ ಅಪ್ಲೈ ಮಾಡ್ತೀನಿ. ಯಾಕೆ ಅಂತಂದ್ರೆ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕಾಗಿ ನೈಲ್ ಪಾಲಿಶ್ ಹಾಕಿ ಮಮ್ಮಿ ಅಂತ ಹೇಳಿದ್ರು. ಅದಕ್ಕೇನೆ ಹಾಗೆ ವ್ಲಾಗ್ ಮಾಡೋಣ ಅಂತ ಹೇಳಿ ಸೊ ಈಗಷ್ಟೇ ನಾನು ಕ್ಯಾಮ್ರಾ ಆನ್ ಮಾಡಿದ್ದೀನಿ. ಸೊ ಈಗ ಟೈಮ್ ಬಂದು ಆಲ್ಮೋಸ್ಟ್ 12:30 ಆಗಿದೆ. 12:30 ಆಗಿದೆ. ಸೊ ಮತ್ತೆ ನಾನು ಈಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈಗ ನಾನು ನೈಲ್ ಪಾಲಿಶ್ ಹಾಕ್ತಾ ಇದ್ದೀನಿ. ಯಾವ ಕಲರ್ ಬೇಕು ಲಿಕ್ಕಿ? ನಾನು ಕೇಳ್ತೀನಿ, ಯಾವ ಕಲರ್ ಬೇಕು ನಿಮಗೆ? ಸೊ ಲಿಕ್ಕಿಗೆ ಪರ್ಪಲ್ ಬೇಕು ಅಂತ. ಯಾವ ಕಲರ್ ಅದು? ಪರ್ಪಲ್. ಜೋರಾಗಿ ಹೇಳು, ಯಾವ ಕಲರ್? ನೋಡಿ ಫ್ರೆಂಡ್ಸ್, ನಾನು ಪರ್ಪಲ್ ಕಲರ್ ಹಾಕೊಳ್ತಾ ಇದ್ದೀನಿ ನೈಲ್ ಪಾಲಿಶ್ ಅನ್ನು. ನೋಡಿ ಹೇಳು, ಬಾ ಹತ್ರ ಬಾ. ಹಾ, ಯಾವ ಕಲರ್ ನಿನ್ಗೆ? ನಿನಗೆ ಈ ಕಲರ್ ಬೇಕಾ? ನಮ್ಮ ಪ್ರಕೃತಿಗೆ ಯೆಲ್ಲೋ ಕಲರ್ ಹಾಕ್ಬೇಕಂತೆ. ಸೊ ನಾನು ಬ್ಲೂ ಕಲರ್ ಹಾಕೊಳ್ತಾ ಇದ್ದೀನಿ. ಓಕೆ ಡನ್, ಬನ್ನಿ ಹಾಕೋಣ. ಯಾರಿಗೆ ಹಾಕ್ಲಿ ಫಸ್ಟ್? ನಿನಗ ಈ ಕಲರ್ ಬೇಕಾ? ಬಾ, ನೀನ್ ಬಿಸ್ಬೇಡ, ಕೊಡಿ ಶೆಲ್ಲ ಮಮ್ಮಿಗೆ. ಪ್ರಕೃತಿದಾಯ್ತು, ತೋರ್ಸ್ಬಿಡಿ ಹಿಂಗೆ ಹತ್ರ ಹೋಗ. ಕೂತ್ಕೋ. ತೋರ್ಸಿ ಇವಾಗ. ಓಕೆನಾ? ಫೈನಾ? ಖುಷಿ. ಆಯ್ತು. ಅದು ಒಣಗಿಸ್ಬೇಕು. ಆಯ್ತಾ? ಬಾ ಶಿಲ್ಲಕ್ಕಿ ಬಾ. ಸೊ ನಿಂಗೆ ಪರ್ಪಲ್? ಊರಿಗೆ ಯಾಕೆ ಹೋಗ್ತಾ ಇದ್ದೀರಾ ನೀವು? ಪ್ರಕೃತಿ ಇಲ್ಲೇ ಇರು, ನೀನು ಹೋಗ್ಬೇಡ. ಲಿಖಿತನ ಜೊತೆ ಆಟ ಆಡ್ಕೊಂಡು ಇಲ್ಲೇ ಇರು. ಯಾಕೆ? ಪ್ರತ್ಯಕ್ಷ ಇದ್ರೆ ಅಲ್ಲಿ ಇರ್ತಾಳೆ ಜಕ್ನಲ್ಲಿ, ಇಲ್ಲಿ ಅಜ್ಜಿ ತಾತನ ಜೊತೆ. ನೀನ್ ಇಲ್ಲೇ ಇರು ದೊಡ್ಡಪ್ಪನ ಜೊತೆ. ಬಾ, ಆಕೈ ಕೊಡ್ಸಿನ. ಆಕೈ ಕೊಡುವಾ? ಇರಲ್ವಾ? ಬೆಟ್ಟಕ್ಕೆ ಹೋಗಿ ಬರ್ತೀರಾ? ಮತ್ತೆ ನಮ್ ಜೊತೆ ಬತ್ತೆ ಬರುವಾಗ? ಮತ್ತೆ ಬರಲ್ಲ? ಬರ್ತೀಯಾ? ಸರಿ ಆಯ್ತು. ಕಾಲಿಗೆ ಬೇಡ, ನಾಳೆ ಹಾಕೋಣ ಕಾಲಿಗೆ. ಲಿಕ್ಕಿ ತಿಂದಾಯ್ತು. ನೈಲ್ ಪಾಲಿಶ್ ಹಾಕಿ. ಓಕೆ, ನಾನು ಹಾಕೊಳ್ತೀನಿ ಆಯ್ತಾ? ಸೊ ನಾನು ಇದನ್ನ 2 ಹಾಕೊಳ್ತೀನಿ. ಸೊ ಒಂದು ಬೆರ್ಲಿಗೆ ಪರ್ಪಲ್, ಇನ್ನೊಂದು ಬೆರ್ಲಿಗೆ ಬ್ಲೂ ಅಂಡ್ ಪರ್ಪಲ್ ಬ್ಲೂ ಈ ರೀತಿ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಸೊ ನಾನು ಅಪ್ಲೈ ಮಾಡಿಬಿಟ್ಟು ತೋರಿಸ್ತೀನಿ. ಅಮ್ಮ ಹಾಕ್ಬಿಡುತ್ತೆ ಇಲ್ಲಿ. ಅಮ್ಮ ಇದು ಕೈಗೆ, ಇದು ಅದು ಕಾಲ್ಗೆ. ಚೆನ್ನಾಗಿದೆ ಕಲರ್. ಬರಮ್ಮ, ಕಲರ್ ಚೆನ್ನಾಗಿದೆ. ಅದಕ್ಕ ಮಾಡ ಕಾಲ್ಗೆ ಇದಕ್ಕ ಸೈಲೆಂಟ್ ಆಗಿರರೆ. ಚೆನ್ನಾಗೈತೆ. ಆಯ್ತು ಇದು ನೋಡು. ಕಾಲಿಗೆ ಬೇಡ, ಪಾಪ ಮಲ್ಕೊಂಡಿದ್ದ. ಸುಮ್ಮನೆ ಇರಿಶಿನ. ಫೋಟೋ ಬತ್ತು ಬತ್ತಮ್ಮ. ಹೇಗಿದೆ ಶಿನಾ? ಹೇಗಿದೆ? ಚೆನ್ನಾಗೈತೆ. ಚೆನ್ನಾಗಿದ್ಯಾ?
ಸೊ ಓಕೆ ಫೈನಲಿ ಈಗ ನೈಲ್ ಪಾಲಿಶ್ ಹಾಕೊಂಡಿದ್ದಾಯ್ತು. ಮತ್ತೆ ನಾನು ಇಯರಿಂಗ್ಸ್ ಹಾಕೋಬೇಕು. ತುಂಬಾ ಡ್ರೈ ಜನಕ್ಕೆ ಆದ್ಮೇಲೆ ಆಸೆ ನಾನು ಇರುತ್ತೆ ನಿಮ್ಗೆ ಗೋಲ್ಡ್ ಒಂದು ಇಯರಿಂಗ್ಸ್ ಟಿಪ್ಸ್ನ ಕೊಡ್ತೀನಿ. ಹಾಕೋಬೇಕು ಅಂತ. ಇಯರಿಂಗ್ಸ್ ಬಟ್ ಅದೇನಂದ್ರೆ ಹಿಂದೆಗಡೆ ಸೊ ಕಡ್ಡಿ ಥರ ಬರುತ್ತಲ್ಲ, ಅದು ಹಾಕೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ನಮ್ಮ ಹೋಲ್ ಕಮ್ಮಿ ಇರೋದ್ರಿಂದ ಕಷ್ಟ ಆಗುತ್ತೆ. ಸೊ ಅದು ಈಸಿಯಾಗಿ ನಾವು ಯಾವ ರೀತಿ ಹಾಕೋಬಹುದು ಅಂತ ತೋರಿಸ್ತೀನಿ. ನಾನು ಡ್ರೈ ಮಾಡಿದ್ಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೇನೆ. ಬೈಲಿ. ಸೊ ಇವಾಗ ನಾನು ಇಯರಿಂಗ್ಸ್ ಹಾಕೊಳ್ತಾ ಇದ್ದೀನಿ. ಸೊ ನಾನು ಯಾವ ರೀತಿ ಇಯರಿಂಗ್ಸ್ ಅಂತ ಅಂದರೆ ಕೆಲವೊಬ್ಬರಿಗೆ ತುಂಬ ಕಷ್ಟ ಆಗುತ್ತೆ ಇಯರಿಂಗ್ಸ್ ಹಾಕೋದು. ಸೊ ನಾನು ಯಾವ ರೀತಿ ಇಯರಿಂಗ್ಸ್ ಹಾಕೊಳ್ತೀನಿ ಅದು ತುಂಬ ನಿಮಗೆ ಈಸಿಯಾಗಿ ಇನ್ಸರ್ಟ್ ಮಾಡೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೋಡಿ ನಾನು ಈ ಇಯರಿಂಗ್ಸ್ ಹಾಕೊಳ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು. ಸೊ ಇವತ್ತು ಇದನ್ನು ಹಾಕೊಳ್ಬೇಕಂತ ಅನ್ನಿಸ್ತು, ಅದಕ್ಕೆ ಇವತ್ತು ಹಾಕೊಳ್ತಾ ಇದ್ದೀನಿ. ಸೊ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ, ಅದಕ್ಕಾಗಿ ಈ ಇಯರಿಂಗ್ಸ್ ಹಾಕೊಳ್ಳೋಣ ಅಂತೇಳಿ ಶೂಟ್ ಮಾಡಿದ್ದೀನಿ. ಸೊ ಹೇಗಿದೆ ಅಂತೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದು ನನ್ನದು ಫೇವ್ರೆಟ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು. ಸೊ ಈಗ ಬನ್ನಿ ಹಾಕೊಳ್ಳೋಣ. ಸೊ ನೀವು ಫಸ್ಟಿಗೆ ಯಾವುದೇ ಒಂದು ಇಯರಿಂಗ್ಸ್ ನೀವು ಗೋಲ್ಡ್ ಇಯರಿಂಗ್ಸ್ ವೇರ್ ಮಾಡುವಾಗ ಇಲ್ಲಿ ಹಿಂದೆಗಡೆ ಗುಂಡಿ ಬರುತ್ತೆ. ಸೊ ಗುಂಡಿ ಹಾಕ್ಕೊಂಡು ನೀವು ಈ ಇಯರಿಂಗ್ಸ್ನ ಹಾಕೋದ್ರಿಂದ ಏನಾಗುತ್ತೆ, ಸೊ ನಿಮಗೆ ಈಗ ಕೆಲವೊಂದು ಓಲೆ ನೋಡಿ ಈಗ ಹಾಕ್ಕೊಳ್ತೀರಾ ಹೀಗೆ ಬಂದು ನಿಂತ್ಕೊಳ್ಳುತ್ತೆ. ಸೊ ಹಿಂಗೆ ಬಿದ್ದಂಗೆ ಆಗುತ್ತೆ. ಆ ರೀತಿ ಆಗಬಾರ್ದು ಅಂತಂದರೆ ಸೊ ನೀಟಾಗಿ ಕೂರಬೇಕು ಅಂತಂದರೆ ಈ ರೀತಿ ಗುಂಡಿ ಬರುತ್ತೆ ನೋಡಿ, ಕಾಣ್ತಿದೆಯಲ್ಲ, ಈ ಥರ ಗುಂಡಿ ಹಾಕ್ಕೊಂಡ್ರೆ ನಿಮಗೆ ಫುಲ್ ಟೈಟಿಗೆ ಕೂತ್ಕೊಳ್ಳುತ್ತೆ. ಕೆಳಗಡೆ ಹಿಂಗೆ ಹಾಡೋ ಥರ ಅಂದರೆ ಬಗ್ದಂಗೆ ಕಾಣಲ್ಲ. ಸೊ ಪರ್ಫೆಕ್ಟಾಗಿ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಈಗ ನಾನು ಮತ್ತೆ ಇದನ್ನು ತಿರ್ಪನ ಬಿಸಿ ತೋರಿಸ್ತೀನಿ. ಸೊ ನಿಮಗೆ ಯಾವ ಕಿವಿಗೆ ಹಾಕೋದು ಕಷ್ಟ ಆಗುತ್ತೆ ಆ ಕಿವಿಗೆ ಫಸ್ಟಿಗೆ ನಾನು ಸುಲಭವಾಗಿ ಇರುವಂಥ ಕಿವಿಗೆ ಹಾಕೊಂಡ್ಬಿಟ್ಟು ಮತ್ತೆ ನಾನು ತೋರಿಸ್ತೀನಿ. ಸೊ ನೋಡಿ ನಾನು ಆಲ್ರೆಡಿ ರೈಟ್ ಸೈಡ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನಾನು ಲೆಫ್ಟಲ್ಲಿ ಹಾಕೋಬೇಕು. ಲೆಫ್ಟ್ ನನಗೆ ಕಷ್ಟ ಆಗುತ್ತೆ ಹಾಕೋದಕ್ಕೆ. ನಾನು ಏನು ಮಾಡ್ತೀನಿ ಅಂತ ಅಂದರೆ ಈ ತಿರ್ಪನ ಹಿಂದೆ ಸೈಡಿಂದ ಹೋಲ್ಗೆ ಹಾಕ್ತೀನಿ. ಸೊ ನೋಡಿ ಈಗ ಫಸ್ಟಿಗೆ ಹೋಲಿಂದ ಹಾಕಿ ಹಿಂದೆಯಿಂದ ಹಾಕಿಬಿಟ್ಟು ಇವಾಗ ಏನಿಲ್ಲಿ ಬಂದಿದೆ ನೋಡಿ ತಿರ್ಪ, ಸೊ ಬಂದಿದೆಲ್ಲ. ಸೊ ಅವಾಗ ಏನು ಮಾಡ್ತೀರಾ, ಫಸ್ಟಿಗೆ ನೀವು ಗುಂಡಿ ಹಾಕೊಂಬಿಡ್ಬೇಕಾಗತ್ತೆ. ಸೊ ಫಸ್ಟಿಗೆ ಇದಕ್ಕೆ ತಿರ್ಪಾಗೆ ಗುಂಡಿನ ಇನ್ಸರ್ಟ್ ಮಾಡ್ಕೊಂಬಿಡಿ. ಸೊ ನೋಡಿ ಇದಿದೆಯಲ್ಲ ಇದಕ್ಕೆ ಹಾಕೊಂಬಿಡಿ. ಹಾಕ್ಕೊಂಡು ಸೊ ಎಲ್ಲರಿಗೂ ಇಯರಿಂಗ್ಸ್ ಹಾಕೊಳ್ಳೋಕೆ ಬರುತ್ತೆ, ಹೌದು. ಸೊ ತುಂಬ ಜನಕ್ಕೆ ಕೆಲವೊಂದು ಕಷ್ಟ ಆಗುತ್ತೆ, ತುಂಬ ಹೋಲು ಕಡಿಮೆ ಇರುತ್ತೆ. ಅವ್ರಿಗೆ ಏನಾಗುತ್ತೆ ಕೆಳಗಡೆ ಇವಾಗ ದಪ್ಪ ಇರುತ್ತಲ್ವ, ಇದು ಇಯರಿಂಗ್ಸ್ ಹಿಂದೆ ದಪ್ಪ ಇದ್ದರೆ ಕೆಲವೊಂದು ಹೋಲ್ಗೆ ಹೋಗಲ್ಲ. ಸೊ ಅದಕ್ಕಾಗಿ ನಾನು ನಿಮಗೆ ಸಿಂಪಲ್ಲಾಗಿ ಯಾವ ರೀತಿ ನಾವು ಸುಲಭವಾಗಿ ಹಾಕೊಳ್ಳೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ನನ್ನ ಎಕ್ಸ್ಪೀರಿಯೆನ್ಸು. ಸೊ ಗೊತ್ತಿಲ್ಲದವರು ಈ ಟಿಪ್ಸ್ನ ಫಾಲೋ ಮಾಡಿ. ಸೊ ನಿಮಗೆ ಹೆಲ್ಪ್ ಆಗುತ್ತೆ, ಓಕೆನಾ. ಸೊ ಈಗ ನೋಡಿ ನಾನೀಗ ಸೊ ಗುಂಡಿನ ಇನ್ಸರ್ಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ. ಸೊ ಬ್ಯಾಕ್ ಸೈಡಿಂದ ಹಾಕೋಬೇಕು. ಸೊ ಯಾವ ಕಿವಿ ನಿಮಗೆ ಕಿವಿಗೆ ಓಲೆ ಹಾಕೋ ಕಷ್ಟ ಆಗುತ್ತೆ. ಸೊ ನೋಡಿ ಫಸ್ಟಿಗೆ ಈ ಹೋಲಿಗೆ ನೀವು ಇದನ್ನು ಹಾಕಬೇಕಾಗತ್ತೆ. ಹಾಕ್ಬಿಟ್ಟು ಸೊ ಇವಾಗ ಇದನ್ನು ನೋಡಿ, ಇದನ್ನು ಹೀಗೆ ಇದು ಬಂದಿರುತ್ತಲ್ವಾ ಅದಕ್ಕೆ ಹಿಂಗೆ ತಿರುಗಿಸ್ತಾ ಹೋಗಿ ನೋಡಿ, ಕರೆಕ್ಟಾಗಿ ಆ ಹೋಲ್ಗೆ ತಿರ್ಪ ಬಂದಿರುತ್ತಲ್ವ ಅದಕ್ಕೆ ಇನ್ಸರ್ಟ್ ಮಾಡಿಬಿಟ್ರೆ ಮುಗೀತು. ತಿರುಗಿಸ್ತಾ ಬಂದರೆ ಆಯಿತು. ನಿಧಾನಕ್ಕೆ ಇವಾಗ ನಾನು ಕರೆಕ್ಟಾಗಿ ತಿರ್ಪಾಗಿ ಈ ಓಲೆನ ಇನ್ಸರ್ಟ್ ಮಾಡಿದ್ದೀನಿ. ಸೊ ಈಗ ಹಿಂದೆಯಿಂದ ನಾವು ತಿರ್ಪನ ನಿಧಾನಕ್ಕೆ ತಿರುಗಿಸ್ತಾ ಬರ್ತಾ ಇದ್ರೆ ಸೊ ಆರಾಮ್ಸಾಗೆ ಹೋಲ್ಗೆ ಹೊರಗಡೆ ಹೋಗುತ್ತೆ. ಇಷ್ಟೇ ಹೋಯ್ತು, ಆರಾಮ್ಸಾಗೆ ಇಯರಿಂಗ್ಸ್ ಹೋಗ್ಬಿಡುತ್ತೆ. ನೋಡಿ ಕಾಣ್ತಿರ್ಬೋದು ನಿಮಗೆ ಹೋಗಿದೆ ಫುಲ್ಲು. ಇವಾಗ ಒಂದು ಸ್ವಲ್ಪ ತಿರುಗಿಸ್ಬಿಟ್ರೆ ಅದು ಫುಲ್ ಪರ್ಫೆಕ್ಟಾಗಿ ಹೋಗ್ಬಿಡುತ್ತೆ ಅವಳು. ಸೊ ಈಗ ಪರ್ಫೆಕ್ಟಾಗಿ ಆಗಿದೆ. ಸೊ ಇವಾಗ ಒಂದು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಸೊ ಸಿಂಪಲ್ಲಾಗಿ ಪ್ರೆಸ್ ಮಾಡ್ಕೊಂಡ್ರೆ ಅದು ಸೊ ಕೆಳಗಡೆ ಫುಲ್ ಒಳಗಡೆ ಬಂದ್ಬಿಡುತ್ತೆ ಅಷ್ಟೇ. ಅದಾದಮೇಲೆ ಹಿಂದೆಗಡೆ ನೀಟಾಗಿ ಟೈಟಿಗೆ ತಿರ್ಪನ ಟೈಟ್ ಮಾಡ್ಕೊಂಬಿಟ್ರೆ ಸೊ ಮುಗೀತು. ಇಷ್ಟು ಕಷ್ಟ ಏನಿಲ್ಲ, ಆರಾಮ್ಸಾಗಿ ಹಾಕೋಬೋದು. ಸ್ವಲ್ಪ ಕಷ್ಟ ಆಗ್ಬೋದು ಅಷ್ಟೇ. ಸೊ ನೀವು ಈ ರೀತಿ ಹಿಂದೆ ತಿರ್ಪ ಹಾಕೋದ್ರಿಂದ ನಿಮಗೆ ಏನು ಪೇನ್ ಅನಿಸಲ್ಲ. ಸೊ ಅಷ್ಟೇ, ಹೀಗೆ ರೂಢಿ ಮಾಡ್ಕೊಂಬಿಟ್ರೆ ನೀವು ಆರಾಮ್ಸಾಗಿ ಗೋಲ್ಡ್ ಪಾಲಿಶನ್ನ ಈ ರೀತಿ ಹಾಕೊಂಡೆ ಮುಗೀತು.
ಫುಲ್ ಟೈಟ್ ಮಾಡ್ಕೊಬೇಕಾಗತ್ತೆ, ಯಾಕೆಂತಂದರೆ ಟೈಟ್ ಮಾಡ್ಕೊಳ್ದೇ ಇದ್ದರೆ ತಿರುಪ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿ ಪರ್ಫೆಕ್ಟಾಗಿ ನಾನು ಹಾಕ್ಕೊಂಡಿದ್ದಾಯಿತು. ಸೊ ನನಗೆ ಯಾವಾಗಲೂ ಈ ಕಿವಿನೇ ಹೆಡ್ ಪರ್ಫೆಕ್ಟಾಗಿ ಆಯಿತು. ಸೊ ನೋಡಿ ಈ ರೀತಿ ನೀವು ಫಾಲೋ ಮಾಡಿ. ಸೊ ಆರಾಮ್ಸಾಗೆ ನೀವು ಚಿನ್ನದ ಓಲೆ ಹಾಕೋಬೇಕಂತ ತುಂಬ ಇಷ್ಟ ಆಗುತ್ತೆ. ಬಟ್ ಈ ರೀತಿ ನಮಗೆ ನಮ್ಮ ಕಿವಿಗೆ ಹೋಲ್ ಕಮ್ಮಿ ಇರೋದ್ರಿಂದ ಹಾಕೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕಾಗಿ ತುಂಬ ಜನ ಗೋಲ್ಡ್ ಇಯರಿಂಗ್ಸ್ನ ಹಾಕೋದಕ್ಕೆ ಇಷ್ಟಪಡೋಲ್ಲ. ಸೊ ಈ ರೀತಿ ಹಾಕ್ಕೊಳ್ಳಿ. ತುಂಬ ಜನಕ್ಕೆ ಗೊತ್ತಿರಲ್ಲ ಅಂತೇಳಿ ಹಾಗೆ ನಾನು ಇಯರಿಂಗ್ಸ್ನ ಹಾಕೊಳ್ತಿದ್ನಲ್ವ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸೊ ನೋಡಿ ಇಷ್ಟೇ. ಸೊ ನೋಡಿ ನನ್ನ ಫೇಸ್ ತುಂಬ ಗ್ಲೋ ಕಾಣಿಸ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಅಲ್ವಾ. ಸೊ ಏನಪ್ಪ ಅಂತ ಅಂದರೆ ಇವತ್ತು ನಾನು ಸ್ಕ್ರಬ್ ಮಾಡಿದ್ದೀನಿ, ಪಪಾಯ ಸ್ಕ್ರಬ್ಬು. ಸೊ ನೋಡಿ ಎಷ್ಟು ಬ್ರೈಟ್ ಕಾಣ್ತಾ ಇದೆ ಅಂತ ಸ್ಕಿನ್ನು. ಸೊ ನಾನು ಯಾವಾಗಲೂ ಇದು ವೀಕ್ಲಿ 2 ಟೈಮ್ಸ್ ಮಾಡ್ತಾನೆ ಇರ್ತೀನಿ. ಸೊ ಅದನ್ನು ನಾನು ವಿಡಿಯೋ ಮಾಡಿದ್ದೀನಿ. ಸೊ ಈ ವಿಡಿಯೋದಲ್ಲೇ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ ಆ ಪಪಾಯ ಸ್ಕ್ರಬ್ನ ನಾನು ಯಾವ ರೀತಿ ಅಪ್ಲೈ ಮಾಡಿದ್ದೀನಿ ಅಂತ. ಸೊ ಈಗ ನಾನು ಮತ್ತೆ ಡ್ರೆಸ್ನ ಐರನ್ ಮಾಡ್ಕೊಬೇಕು. ಮತ್ತು ಐರನ್ ಎಲ್ಲ ಮಾಡಿಕೊಂಡು ಸೊ ಎಲ್ಲ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಇದೆ, ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಇವತ್ತು ಬೆಳಗ್ಗೆ ಟಿಫನ್ ಬಂದುಬಿಟ್ಟು ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ. ಸೊ ಮಧ್ಯಾಹ್ನಕ್ಕೆ ನಿನ್ನೆ ನೈಟ್ ಬಂದು ಎಗ್ ಕರಿ ಅಂತ ಸ್ವಲ್ಪ ಎಗ್ ಸಾಂಬಾರು ಮಾಡಿದ್ದೆ, ಸ್ವಲ್ಪ ಗ್ರೇವಿ ಥರನೇ ಎಗ್ ಸಾಂಬಾರು ಮಾಡಿದ್ದೆ. ಸೊ ಅದೇ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ರೈಸ್ ಮಾಡ್ಕೊಂಬಿಟ್ರೆ ಸೊ ಮಧ್ಯಾಹ್ನಕ್ಕೆ ಊಟ ಅದೇ ಆಗುತ್ತೆ. ಸೊ ಇವಾಗ ಇನ್ನೇನು ಮಧ್ಯಾಹ್ನ ಒಂದು 3 o'clock ಮೇಲೆ ಹೋಗಬೇಕಂತ ಅಂದ್ಕೊಳ್ತಾ ಇದ್ದೀವಿ. ಹಸ್ಬೆಂಡು ಆಫೀಸ್ಗೆ ಹೋಗಿದ್ದಾರೆ. ಸೊ ಅವರು ಡ್ಯೂಟಿ ಮುಗಿಸ್ಕೊಂಡು ಬರ್ತಾರೆ. ಸೊ ನಾವು ಅಷ್ಟರೊಳಗಡೆಲ್ಲ ರೆಡಿ ಆಗಿ ಹೊರಡ್ತೀವಿ. ಸೊ ನಾನು ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಕೊನೆತನಕ ವಿಡಿಯೋ ನೋಡಿ. ಮತ್ತೆ ಲಿಖಿತಿಂಗೆ ಊಟ ಹಾಕ್ಕೊಟ್ಟಿದ್ದೀನಿ. ಸೊ ಲಿಖಿತ ನಂಗೆ ಅವಲಕ್ಕಿ ಬೇಕು ಅಂತ ಅಂದಿಲ್ಲ. ಸೊ ಅವಲಕ್ಕಿ ತಿಂತಾ ಇದ್ದಾಳೆ. ಪ್ರಕೃತಿಗೆ ಊಟ ಹಾಕ್ಕೊಟ್ಟಿದ್ದೀನಿ. ಟೈಮ್ ಆಗುತ್ತೆ, ಇನ್ನು ನಾವು 3 o'clock ಹೊರಡಬೇಕಾಗತ್ತೆ. ಸೊ ಇನ್ನು ಅವ್ರು ಮಲ್ಕೊಂಡ್ಬಿಟ್ರೆ ಊಟ ತಿನ್ನಲ್ಲ ಅಂತ ಹೇಳಿ ನಾನು ಇವತ್ತು ಮಲಗಿಸಿಲ್ಲ ಅವ್ರನ್ನ. ಸೊ ಈಗ ಅವ್ರಿಗೆ ಊಟ ಹಾಕ್ಕೊಟ್ಟಿದ್ದೀನಿ, ಊಟ ತಿಂತಾ ಇದ್ದಾರೆ. ನಾನು ಅಷ್ಟರೊಳಗಡೆ ಒಗ್ದಿರುವಂಥ ಬಟ್ಟೆನೆಲ್ಲ ತಂದು ಎಲ್ಲ ಎಂಬ್ರಿಸ್ಬಿಟ್ಟು ಸ್ವಲ್ಪ ಪ್ಯಾಕಿಂಗ್ ಇದೆ. ಸೊ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಮತ್ತೆ ಐರನ್ ಮಾಡ್ಕೊಳ್ಳೋದಿದೆ. ಸೊ ಅಷ್ಟೇ. ನನ್ನ ಮಗ ಮಲ್ಕೊಂಡಿದ್ದಾನೆ, ಪಾಪು ಮಲ್ಕೊಂಡಿದ್ದಾನೆ. ಸೊ ಅವನು ಎದ್ದೋಳಷ್ಟರೊಳಗಡೆ ನಾನೆಲ್ಲ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಪಾಪುಗೂ ಊಟ ತಿನ್ನಿಸ್ಬೇಕು. ಸೊ ನಾನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಪಪಾಯ ಸ್ಕ್ರಬ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಒಳ್ಳೆ ಗ್ಲೋನ ಪಡ್ಕೊಳ್ಬೋದು, ಮತ್ತು ಒಳ್ಳೆ ಸ್ಕಿನ್ನಲ್ಲಿ ಬ್ರೈಟಾಗಿ ಕಾಣುತ್ತೆ. ಮತ್ತು ನಮ್ಮ ಸ್ಕಿನ್ನಲ್ಲಿರುವಂಥ ಬ್ಲ್ಯಾಕ್ ಕಲೆಗಳು ಏನಾಗಿರ್ಬೋದು, ಮತ್ತು ಪಿಂಪಲ್ಸು ಅದನ್ನೆಲ್ಲ ರಿಮೂವ್ ಮಾಡ್ತಾ ಬರುತ್ತೆ. ಈ ಸ್ಕ್ರಬ್ ಅಂದ್ಬಿಟ್ಟು ನಾನು ವೀಕ್ಲಿ 2 ಟೈಮ್ಸ್ನ ಅಪ್ಲೈ ಮಾಡ್ತೀನಿ. ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಇದರಲ್ಲೇ ನಿಮಗೆ ಫ್ಲೇವರ್ಸ್ ಬರುತ್ತೆ. ಸ್ಕ್ರಬ್ಬಲ್ಲಿ ನಿಮಗೆ ಯಾವ್ದಾದ್ರು ಫ್ರೂಟ್ಸಲ್ಲಿ ನಿಮಗೆ ಫ್ಲೇವರ್ಸಲ್ಲಿ ನೀವು ತೊಗೊಳ್ಬೋದು. ಸೊ ಎಲ್ಲ ಹಣ್ಣುಗಳು ಫ್ರೂಟ್ಸ್ಗಿಂತ ಸೊ ನಮಗೆ ಪಪಾಯ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ನಾನು ಪಪಾಯ ಸ್ಕ್ರಬ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ನೀವೇನಿಲ್ಲ, ಪಪಾಯ ಸ್ಕ್ರಬ್ನ ಸ್ವಲ್ಪ ತೊಗೊಂಡು ಕೈಗೆ ಎಲ್ಲ ಸ್ವಲ್ಪ ನೆಕ್ಕಿಗೆ ಮತ್ತು ಫೇಸ್ಗೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕು. ಒಂದು 10 ನಿಮಿಷ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ನಮ್ಮ ಪಿಂಪಲ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ರಿಮೂವ್ ಮಾಡ್ತಾ ಬರುತ್ತೆ. ಸೊ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಚಿಕ್ಕಪೇಟೆನಲ್ಲಿ ರಾಜಾ ಮಾರ್ಕೆಟ್ ಅಂತ ಬರುತ್ತೆ. ಸೊ ಅಲ್ಲಿ ನೀವು ಹೋದರೆ ಪಾರ್ಲರ್ ಐಟಮ್ಸ್ ಎಲ್ಲ ಸಿಗುತ್ತೆ. ಸೊ ಈ ರೀತಿ ನಾವು ಹೋಲ್ಸೇಲಾಗಿ ತೊಗೊಳೋದ್ರಿಂದ ನಮಗೆ ತುಂಬ ಟೈಮ್ಸ್ ನಾವು ಯೂಸ್ ಮಾಡ್ಕೊಳ್ಬೋದು. ಸೊ ಈಗ ನಾನು ನೋಡ್ತಾ ಇರ್ಬೋದು, ಚೆನ್ನಾಗಿ ನಾನು ಮಸಾಜ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ 10 ನಿಮಿಷ ನೀವು ಈ ರೀತಿ ಮಸಾಜ್ ಮಾಡ್ಕೊಳ್ಳಿ. ಎಲ್ಲಿ ಕಪ್ಪು ಕೊಳೆಗಳು ಜಾಸ್ತಿ ಇರುತ್ತೆ ಸೊ ಅಲ್ಲೆಲ್ಲ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಸೊ ಮಸಾಜ್ ಮಾಡೋದಕ್ಕಿಂತ ಮುನ್ನ ನೀವು ಒಂದು ಸತಿ ಫೇಸ್ನ ವಾಶ್ ಮಾಡಬೇಕಾಗುತ್ತೆ. ನೀವು ಸೋಪು ಮತ್ತು ಏನು ಹಾಕೋದು ಬೇಡ, ಜಸ್ಟ್ ಹಾಗೆ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿಕೊಂಡು ಆಮೇಲೆ ಈ ರೀತಿ ಸ್ಕ್ರಬ್ನ ಮಾಡ್ಕೊಳ್ಳಿ. ಸೊ ಈ ವೀಕ್ಲಿ 2 ಟೈಮ್ಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಪಡ್ಕೊಳ್ಬೋದು. ಮತ್ತು ಗ್ಲಾಸ್ ಸ್ಕಿನ್ ಅಂತ ಏನು ಹೇಳ್ತಾರೆ ಸೊ ಆ ರೀತಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಆರಾಮ್ಸಾಗಿ ಈ ರೀತಿ ನೀವು ವೀಕ್ಲಿ 2 ಟೈಮ್ಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಬ್ರೈಟಾಗಿ ಕಾಣುತ್ತೆ. ಮತ್ತು ಇದನ್ನು ಯಾವಾಗಲೂ ವೀಕ್ಲಿ 2 ಟೈಮ್ಸ್ ಮಾಡ್ತಾ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ತಕ್ಷಣಕ್ಕೆ ನಿಮಗೆ ಯಾವುದೇ ಆಗಿರಲಿ ರಿಸಲ್ಟ್ ಸಿಗಲ್ಲ. ಸೊ ಇದನ್ನು ನೀವು ಅಪ್ಲೈ ಮಾಡ್ತಾ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ನಿಮಗೆ ಫ್ಲೇವರ್ಸ್ ಬರುತ್ತೆ. ನಿಮಗೆ ಯಾವ ಫ್ಲೇವರ್ಸ್ ನಿಮಗೆ ಇಷ್ಟ ಆಗುತ್ತೆ ಆ ಫ್ಲೇವರ್ನ ತೊಗೊಳ್ಬೋದು. ಸೊ ನನಗಂತೂ ಪಪ್ಪಾಯ ತುಂಬ ಇಷ್ಟ. ಸೊ ಪಪ್ಪಾಯದಲ್ಲಿ ತುಂಬಾ ಚೆನ್ನಾಗಿದೆ ಅಂತೇಳಿ ನಾನು ಪಪ್ಪಾಯ ಸ್ಕ್ರಬ್ನ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಇನ್ನೇನು ಖಾಲಿ ಆಗ್ತಾ ಬಂದಿದೆ. ಮತ್ತು ನಾನು ಇನ್ನೊಂದು ಸ್ಕ್ರಬ್ನ ತೊಗೊಂಡಿದ್ದೀನಿ. ಆದಷ್ಟು ನಾನು ನೆಕ್ಸ್ಟ್ ಯಾವ್ದಾದ್ರು ಕಮ್ಮಿಂಗ್ ಬ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ.
ಸೊ ಓಕೆ ಫ್ರೆಂಡ್ಸ್, ನೋಡಿದ್ರಿ ಅಲ್ಲ. ಸೊ ನಾನು ಪಪ್ಪಾಯದಿಂದ ಯಾವ ರೀತಿ ಸ್ಕ್ರಬ್ ಮಾಡಿದೆ ಅಂತ ನೀವು ಒಮ್ಮೆ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ, ಒಳ್ಳೆ ನಮಗೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾನು ಯಾವತ್ತೂ ಅಷ್ಟೇ ನಾನೇನು ಯೂಸ್ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ತುಂಬ ಜನಕ್ಕೆ ಆಸೆ ಇರುತ್ತಲ್ವ, ಸ್ಕಿನ್ನೆಲ್ಲ ಸ್ವಲ್ಪ ಗ್ಲೋನ ಪಡ್ಕೋಬೇಕು ಅನ್ನೋದು. ಸೊ ಈ ರೀತಿ ನೀವು ಸ್ಕ್ರಬ್ನ ಮಾಡಿ ಆರಾಮ್ಸಾಗಿ ನಿಮ್ಮ ಸ್ಕಿನ್ನ ಗ್ಲೋನ ಪಡ್ಕೊಳ್ಬೋದು. ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಆದಷ್ಟು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಈಗ ನಾನು ಐರನ್ ಮಾಡ್ಕೊಳ್ತಾ ಇದ್ದೀನಿ. ಟಾಪ್ ತುಂಬಾ ಎಲ್ಲ ಫುಲ್ಲು ಮುದ್ರಂಗೆ ಆಗಿಬಿಟ್ಟಿತ್ತು. ಸ್ವಲ್ಪ ಐರನ್ ಮಾಡ್ಕೊಳ್ಳೋಣ ಅಂತೇಳಿ ಐರನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು ಈ ರೀತಿ ಟಾಪ್ನ ಕುರ್ತಾಸ್ನ ನಾವು ಐರನ್ ಮಾಡಿ ಹಾಕೊಳ್ಳೋದ್ರಿಂದ ಸ್ವಲ್ಪ ದಪ್ಪಾಗಿದ್ರೂ ಸ್ವಲ್ಪ ಸ್ಲಿಮ್ಮಾಗಿ ಕಾಣ್ತೀವಿ. ಐರನ್ ಮಾಡಿ ಹಾಕೊಳ್ಳೋದ್ರಿಂದ ನಾನು ಇವಾಗ ತುಂಬ ಕಡಿಮೆ ನಾನು ಐರನ್ ಮಾಡ್ಕೊಳ್ಳೋದು. ಇವಾಗಂತೂ ತುಂಬ ದಿನ ಆಗಿತ್ತಲ್ಲ, ನಾನು ಆಲ್ಮೋಸ್ಟ್ 1 ಇಯರೇ ಆಗೋಯ್ತು ನಾನೆಲ್ಲ ಬೈ ಮಾಡಿರೋಂಥ ಟಾಪ್ಸ್ನೆಲ್ಲ ಹಾಕೇ ಇರಲಿಲ್ಲ. ಸೊ ಕಬೋರ್ಡಲ್ಲಿ ಹಾಗೆ ಎಲ್ಲ ತುಂಬಾ ಅಂಡ್ಬಿಟ್ಟಿದೆ, ಅಂದರೆ ಎಲ್ಲ ಇಟ್ಟಾಡ್ತಿದ್ದೆ. ಸೊ ಎಲ್ಲ ತುರ್ಕಿ ಎಲ್ಲ ಬಟ್ಟೆಗಳೆಲ್ಲ ಫುಲ್ಲು ಒಂಥರ ನೋಡೋಕೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕಾಗಿ ನಾನು ಸ್ವಲ್ಪ ಐರನ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅವಾಗೆಲ್ಲ ನಾನು ಆಫೀಸ್ಗೆ ಹೋಗ್ತಾ ಇದ್ದಾಗಲೂ ನಾನೇನು ಐರನ್ ಎಲ್ಲ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಅಷ್ಟು ಟೈಮು ಇರ್ತಿರಲಿಲ್ಲ ನನಗೆ ಮಾಡ್ಕೊಳ್ಳೋಕ್ಕೆ. ಸೊ ಇವಾಗ ಅಂತಂದರೆ ತುಂಬ ಅಂದರೆ ಆಲ್ಮೋಸ್ಟ್ 1 ಇಯರ್ ಆಯ್ತಲ್ವ, ಬಟ್ಟೆಗಳನ್ನೆಲ್ಲ ನೋಡೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕಾಗಿ ನಾನೇ ಸ್ವಲ್ಪ ಐರನ್ ಮಾಡ್ಕೊಳ್ಳೋಣ ಅಂತೇಳಿ ಐರನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀವು ಯಾವುದೋ ಒಂದು ಕುರ್ತಾಸ್ನ ವೇರ್ ಮಾಡೋಕ್ಕಿಂತ ಮುಂಚೆ ಐರನ್ ಮಾಡಿ ಹಾಕೊಳ್ಳೋದ್ರಿಂದ ಸೊ ನೀವು ಇಷ್ಟೇ ದಪ್ಪ ಇದ್ರೂ ಒಂದು ಸ್ವಲ್ಪ ನೋಡೋದಕ್ಕೆ ಒಂಥರ ಸ್ಲಿಮ್ಮಾಗಿ ಕಾಣ್ತೀರ ಅಂತಲೇ ಹೇಳ್ಬೋದು. ಆದಷ್ಟು ನೀವು ಕುರ್ತಾನ ಐರನ್ ಮಾಡಿ ಹಾಕ್ಕೊಳ್ಳಿ, ಒಂಥರ ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಸ್ಲಿಮ್ಮಾಗಿ ಕಾಣಿಸ್ತೀರ. ಸೊ ನಾನು ಮತ್ತೆ ಐರನ್ ಮಾಡಿಬಿಟ್ಟು ಮತ್ತೆ ನಾನೇ ಸಿಗ್ತೀನಿ ನಿಮಗೆ. ಸೊ ಈಗ ಬಾರ ಇಲ್ಲಿ ಬಪ್ಪ, ಏನು ನಗು ನಿಮಗೆ, ಫುಲ್ ನಗು ಮಗಿಗೆ. ನೋಡಿ ನನ್ನ ಮಗ ಎದ್ಬಿಟ್ಟ, ಹೆಂಗೋ ಪ್ಯಾಕ್ ಮಾಡಕ್ ಬಿಟ್ಟು ನನ್ನ ಮಗಿ ಎದ್ಬಿಡ್ತು. ಮಮ್ಮು ತಿನ್ಬೇಕಲ್ಲ. ಹಾಯ್ ಮಾಡು, ಹಾಯ್ 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 ಮಾಡು. ಪ್ಲೈನ್ ಕಿಶ್ ಕೊಡಿಸಿನ, ಪ್ಲೈನ್ ಕಿಶ್. ಹಂಗೆ ಪ್ಲೈನ್ ಕಿಶ್ ಕೊಡೋದು. ನಮ್ಮ ಬಂಟಿ ಫುಲ್ ಖುಷಿಯಾಗ್ಬಿಟ್ಟಿದ್ದಾನೆ ಊರಿಗೆ ಹೋಗೋದಕ್ಕೆ ಅಲ್ವೇನೋ. ಇಲ್ಲಿ ನೋಡಿ, ಇಲ್ಲಿ ಮಮ್ಮು ತಿನ್ನಿಸ್ಬೇಕು ನನ್ನ ಮಗಿ. ಇವಾಗ ಎದ್ದವಲ್ತು. ಸೊ ಇವಾಗ ನಾನು ರೈಸ್ ಬಿಸಿ ಅನ್ನ ಮಾಡಿದ್ದೀನಿ ಪಾಪಗೆ. ಸೊ ಮತ್ತೆ ಇಲ್ಲಿ ಹಾಲು ಕಾಯಿಸಿದ್ದೀನಿ. ಈಗ ಹಾಲು ಅನ್ನ ತಿನ್ನಿಸ್ಬೇಕು. ಸೊ ನಾನು ಹೇಳಿದೆ ನಿಮಗೆ, ನನ್ನ ವಿಡಿಯೋನಲ್ಲಿ ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ. ಸೊ ಒನ್ ಟೈಮ್ ನಾನು ವೀಕ್ಲಿ ಒನ್ ಟೈಮ್ಸಲ್ಲಿ ಹಾಲು ಅನ್ನ ತಿನ್ನಿಸ್ತೀನಿ ಅಂತ. ಬೇಕಾ ಮಮ್ಮು, ತಿಂತೀಯಾ? ಹಾಂ ಆಯಿತು. ಸೊ ಲಿಕ್ಕಿ ಮತ್ತು ಪ್ರಕೃತಿ ಊಟ ಆಯಿತು, ಮಾಡಿದಾಯ್ತು. ಈಗ ನಾನೊಬ್ಳು ತಿನ್ನಬೇಕು. ಪಾಪಕ್ಕೆ ತಿನ್ನಿಸ್ಬಿಟ್ಟು ನಾನು ಮತ್ತೆ ಊಟ ಮಾಡಿಬಿಟ್ಟು ರೆಡಿ ಆಗಬೇಕು ಊರಿಗೆ ಹೊರಡೋಕ್ಕೆ. ಅಲ್ವೇನು ಲಿಕ್ಕಿ? ಎಲ್ಲಿಗೆ ಹೋಗ್ತೀಯಾ? ಎಲ್ಲಿಗೆ ಹೋಗ್ತಿದ್ಯಾ? ಊರಿಗೆ. ಯಾಕೆ ಹೋಗ್ತಾ ಇದ್ದೀರಾ ಊರಿಗೆ? ಬೆಟ್ಟಕ್ಕೆ. ಬೆಟ್ಟಕ್ಕೆ ಅಂತ ಊರಿಗೆ ಹೋಗ್ತಾ ಇದ್ದೀವಿ ನಾವು. ಸೊ ಒಂದು ದೇವಸ್ಥಾನಕ್ಕೆ ಹೋಗಬೇಕು, ಮತ್ತು ಒಂದು ಫಂಕ್ಷನ್ ಇದೆ, 2 ಮುಗಿಸ್ಕೊಂಡು ಬರೋಣ ಅಂತೇಳಿ. ಸೊ ಇವತ್ತೇ ಊರಿಗೆ ಹೋಗ್ತಾ ಇದ್ದೀವಿ. ಬೈ ಕಡೆ ಬೈ ಕಡೆ. ಸೊ ನನ್ನ ಹಸ್ಬೆಂಡು ಸಹ ಆಫೀಸಿಂದ ಬಂದಿದ್ದಾರೆ. ಸೊ ಈಗ ಊಟ ಮಾಡೋದಕ್ಕೆ ಅಂತೆಲ್ಲ ಮೊಟ್ಟೆ ಸಾಂಬಾರೆಲ್ಲ ಖಾಲಿ. ಅಂದರೆ ಮೊಟ್ಟೆ ಸಾಂಬಾರಿತ್ತು, ಮೊಟ್ಟೆ ಏನೂ ಇರಲಿಲ್ಲ, ಅದಕ್ಕೆ ಮೊಟ್ಟೆ ಹೊಡೆದೇ ಹಾಕ್ತಾಯಿದ್ದಾರೆ. ಅದಕ್ಕೆ ನಿನ್ನೆ ಒಂದು ಮೊಟ್ಟೆ ಎಕ್ಸ್ಟ್ರಾ ಹಾಕ್ಬಿಟ್ಟಿದ್ರು. ಸೊ ಆ ಮೊಟ್ಟೆ ಏನಾಯಿತು ತಿನ್ಬಿಟ್ಟ ಅಂತ ನನಗೆ ಹೀಗೆ ವಾದ ಮಾಡ್ತಾಯಿದ್ರು, ಸುಮ್ಮನೆ ಹಾಗೆ ತಮಾಷೆ ಮಾಡ್ತಾಯಿದ್ರು. ಸೊ ಅದಕ್ಕೆ ನಾನು ಸ್ವಲ್ಪ ಬೇಜಾರು ಮಾಡಿಕೊಂಡು ಹಾಗೆ ಹೀಗೆ ಅಂತ ಮಾತಾಡ್ತಾಯಿದ್ದೆ. ಅದನ್ನು ರೇಗಿಸ್ತಾ ಇದ್ದಾರೆ, ಇನ್ನೇನಿಲ್ಲ. ಸೊ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೇನೆ ಇನ್ನೇನು ಬರೀ ಸಾಂಬಾರು ಏನು ತಿಂತಾರೆ. ಮೊಟ್ಟೆ ನಮ್ಮ ಮನೆಯಲ್ಲಿ ಯಾವಾಗಲೂ 1 ಡಜನ್ ತಂದಿಡ್ತಾರೆ. ಯಾಕಂದರೆ ನನ್ನ ಮಕ್ಕಳಿಗೆ ಯಾವಾಗಲೂ ನಾನು ಮೊಟ್ಟೆ ಬೇಯಿಸಿ ಕೊಡ್ತೀನಿ, ಅದಕ್ಕಾಗಿ. ಸೊ ಈ ಬರೀ ಸಾಂಬಾರು ಇತ್ತಲ್ಲ, ಅದಕ್ಕೆ ಮೊಟ್ಟೆನ ಹೊಡೆದಾಕಿದ್ದಾರೆ. ಅದಕ್ಕೇ ಸುಮ್ಮನೆ ಹಾಗೆ ಜೋಕ್ ಮಾಡ್ತಾಯಿದ್ದಾರೆ, ಮೊಟ್ಟೆ ಎಲ್ಲ ತಿನ್ಬಿಟ್ಟ ಹಾಗೆ ಹೀಗೆ ಅಂತ. ಹೀಗೆ ಸಣ್ಣ ಪುಟ್ಟ ಜಗಳ ಆಗ್ತಾಯಿದೆ ಅಷ್ಟೇ. ನೋಡಿ ನಮ್ಮ ಮನೆಯವರು ಮೊಟ್ಟೆಗೆ ಅಂತ ಜಗಳ ಆಡ್ತಾವ್ರೆ. ಬೈಲಿ ಡೈರೆಕ್ಟ್ ಆಗಿ ಮಾತಾಡ್ ಬಾ. ಬೈ ಎದುರುಗಡೆ ಬಂದು ಮಾತಾಡ.
ಸೊ ಈಗ ನಾನು ಬೇಗ ಪಾಪಗೆ ಊಟ ತಿನ್ನಿಸ್ಬಿಡ್ತೀನಿ. ಏನಿಲ್ಲ, ಈಗ ನೀವು ಮೊಟ್ಟೆ ಸಾಂಬಾರು ಮಾಡಿರ್ತೀರ, ಮೊಟ್ಟೆ ಏನಾದರೂ ಖಾಲಿ ಆಗಿದ್ರೆ ಏನು ಮಾಡ್ತೀರಾ, ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಮೊಟ್ಟೆನ ಹೊಡೆದಾಕಿ, ಅಂದರೆ ಸ್ವಲ್ಪ ಸಾಂಬಾರು ಬಿಸಿ ಆಗಿರಬೇಕು. ಇನ್ನೇನು ಸಾಂಬಾರು ಕುದೀತೈತೆ ಅನ್ನೋ ಟೈಮ್ಗೆ ನೀವು ಮೊಟ್ಟೆನ ಹೊಡೆದಾಕ್ಬಿಟ್ಟು ಸ್ಲೋ ಫ್ಲೇಮ್ನಲ್ಲೇ ಏನು ಸೌಟ್ನೆಲ್ಲ ಹಾಕಕ್ಕೆ ಹೋಗ್ಬಿಡಿ, ಸ್ಲೋ ಫ್ಲೇಮ್ನಲ್ಲೇ ಬಿಟ್ಬಿಟ್ರೆ ಸೊ ಮೊಟ್ಟೆ ಚೆನ್ನಾಗಿ ಬೆಂದಿರುತ್ತೆ, ತಿನ್ನೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಸೊ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ಊರಿಗೆ ಅಂತೇಳಿ ಎಲ್ಲ ಕೆಲವೊಂದಷ್ಟು ಬಿಸ್ಕೆಟು ಮತ್ತು ಫ್ರೂಟ್ಸ್ ಎಲ್ಲ ತೊಗೊಂಡಿದ್ದೀವಿ. ಒಂದು ಪ್ಯಾಕೆಟ್ ಮಿಕ್ಸ್ಚರು ಮತ್ತು 2 ಪ್ಯಾಕೆಟ್ ಬಿಸ್ಕೆಟ್ ತೊಗೊಂಡಿದ್ದೀವಿ, ಗುಡ್ಡೆ ಮತ್ತು ಕಲ್ಬುರ್ಜಿ ಅಂತ ತೊಗೊಂಡಿದ್ದೀವಿ. ಸೊ ಚೆನ್ನಾಗಿತ್ತು, ಕಮ್ಮಿ ರೇಟ್ ಇದೆ ಇವಾಗ, ಅದಕ್ಕೆ ಸ್ವಲ್ಪ ಕಲ್ಬುರ್ಜಿ ಅಂತ ತೊಗೊಂಡಿದ್ದೀವಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀವಿ. ಸೊ ಮತ್ತು ಆರೆಂಜ್. ಸೊ ಊರಿಗೆ ಅಂತೇಳಿ ಇನ್ನು ಮತ್ತೆ ಅಲ್ಲಿ ಎಲ್ಲರೂ ಸ್ಟಾಪ್ ಮಾಡೋಕ್ಕೆ ಬೇಡ ಅಂತೇಳಿ ಸೊ ನಮ್ಮ ಹಸ್ಬೆಂಡ್ ಬರುವಾಗಲೇ ಎಲ್ಲ ತಂದಿದ್ರು ಹಣ್ಣೆಲ್ಲ. ಸೊ ನಾವು ಕೆಲವೊಂದು ಟೈಮಲ್ಲಿ ಹೊರಗಡೆ ಹೋಗುವಾಗಲೇ ತೊಗೊಂಡ್ಬಿಡ್ತೀವಿ ಬೇಕ್ರಿಲಿ ಏನಾದರೂ. ಸೊ ಇವಾಗ ಬೇಕ್ರಿ ಐಟಮ್ ಬೇಡ ಅಂತೇಳಿ ಸೊ ಹಾಗೆ ಸ್ವಲ್ಪ ಫ್ರೂಟ್ಸ್ನೆಲ್ಲ ತಂದಿದ್ದೀವಿ. ಸೊ ನೋಡ್ತಾ ಇರ್ಬೋದು ಪ್ಯಾಕಿಂಗ್ ಎಲ್ಲ ಆಗಿದೆ, ಮತ್ತು ಮೇಲ್ಗಡೆ ಬ್ಯಾಗ್ ಇದೆಯಲ್ಲ, ಸೊ ಅದರಲ್ಲಿ ಪಾಪಗೆ ನೀರು ಮತ್ತು ಒಂದು ಡೈಪರ್ ಇರಲಿ ಅಂತೇಳಿ ಒಂದು ಮೇಲ್ಗಡೆ ಬ್ಯಾಗಲ್ಲಿ ಹಾಕ್ಕೊತೀನಿ. ಸೊ ಪ್ಯಾಕಿಂಗ್ ಎಲ್ಲ ರೆಡಿ ಆಯಿತು. ಸೊ ಫೈನಲಿ ರೆಡಿ ಆಯಿತು ನೋಡಿ. ಇದು ಟಾಪ್ ಸಿಂಪಲ್ ಆಗಿದೆ, ಸೊ ಏನು ಗ್ರ್ಯಾಂಡ್ ಏನಿಲ್ಲ. ಸೊ ಫೈನಲಿ ಎಲ್ಲರದು ರೆಡಿ ಆಯಿತು, ಈಗ ಹೊರಡ್ತಾ ಇದ್ದೀವಿ. ಸೊ ಈಗ ಅಮ್ಮ ಮನೆ ಹತ್ರ ಹೋಗ್ಬಿಟ್ಟು ಅಮ್ಮ ಮನೆಯಿಂದ ಗಾಡಿ ತೊಗೊಂಡು ಹೋಗಬೇಕು. ಈಗ ನೋಡ್ತಾ ಇರ್ಬೋದು ನಾನು ಅಮ್ಮ ಮನೆ ಹತ್ರ ಬಂದಿದ್ದೀನಿ. ಈಗ ಇವತ್ತು ನನ್ನ ಮಕ್ಕಳು ಇಬ್ರಿಗೂ ಒಂದೇ ಥರ ಬಟ್ಟೆ ಹಾಕಿದ್ದೀನಿ. ಸೊ ಈಗೆಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಗಾಡಿ ಎಲ್ಲ ಪಾರ್ಕ್ ಮಾಡ್ತಾಯಿದ್ದಾರೆ. ಅಮ್ಮ ಮನೆ ಹತ್ರನೇ ಗಾಡಿ ಎಲ್ಲ ಪಾರ್ಕ್ ಮಾಡಿ ನಾವು ಹೋಗ್ತಾ ಇದ್ದೀವಿ ಗಾಡಿ ತೊಗೊಂಡು. ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ. ಸೊ ಈಗ ಅಮ್ಮ ಮನೆ ಹತ್ರ ಇದ್ದೀವಿ ನಾವು. ಇಲ್ಲಿ ಅಮ್ಮ ಮನೆ ಹತ್ರ ಗೋಬಿ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕಾಗಿ ಪಾರ್ಸಲ್ ತಗೊಳ್ತಾ ಇದ್ದಾರೆ. ಈಗ ಬಿಸಿ ಮಾಡ್ತಾ ಇದ್ದಾರೆ ಅಂತ ಸೊ ವೇಟ್ ಮಾಡ್ತಾ ಇದ್ದೀವಿ, ಇನ್ನೂ ಬಂದಿಲ್ಲ. ತೋರಿಸ್ತೀನಿ ರೀ. ತಿಂತ ಇದ್ದೀರಲ್ಲ ಇನ್ನು ಸ್ವಲ್ಪ ನೋಡಿ. ಅಣ್ಣ ಎತ್ತಿ ಮೇಲೆ ತೆಗೆದುಕೊಳ್ಳಿ ಗೋಬಿಯನ್ನು. ಹೇಗಿದೆ ಗೋಬಿ? ಸೂಪರ್ ಆಗಿದೆಯಾ? ತುಂಬ ಜನ ಬರ್ತಾರೆ. ಸೊ ನಾನು ಆದಷ್ಟು ನೆಕ್ಸ್ಟ್ ಬ್ಲಾಗ್ನಲ್ಲಿ ತೋರಿಸ್ತೀನಿ, ಅದು ಅಡ್ರೆಸ್ ಎಲ್ಲ ಕೊಡ್ತೀನಿ. ಸೊ ಬಂದು ಆರಾಮ್ಸಾಗಿ ಆ ಏರಿಯಾದಲ್ಲಿ ಇರೋರೆಲ್ಲ ಬಂದು ಈ ಥರ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ, ಒಳ್ಳೆ ಫೇಮಸ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿದೆ. ಸೊ ನೋಡ್ತೀನಿ, ಆದಷ್ಟು ಅವರ ಶಾಪ್ನ ನಾನು ಟೂರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಟೂರ್ ಜೊತೆ ನಿಮಗೆ ಅಡ್ರೆಸ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಚೆನ್ನಾಗಿರುತ್ತೆ. ನಾವಂತೂ ಸಂಜೆ ಟೈಮಲ್ಲಿ ಊರಿಗೆ ಹೋದಾಗೆಲ್ಲ ನಾವಿಲ್ಲಿ ಬಜ್ಜಿ ತೊಗೊಳ್ತೀವಿ. ಇದು ನನಗೆ ಯಾವುದು ಪ್ಲೇಸ್ ಅಂತ ಗೊತ್ತಾಗ್ತಿಲ್ಲ, ಬಟ್ ಏನಂದರೆ ಯಡೂರಿಂದ ಇನ್ನೂ ಸ್ವಲ್ಪ ಹಿಂದೆನೇ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು. ಬಜ್ಜಿ ಬೋಂಡ ಎಲ್ಲ ಚೆನ್ನಾಗಿರುತ್ತೆ. ಸೊ ಅದಕ್ಕಾಗಿ ಇಲ್ಲಿ ತೊಗೊಂಡ್ವಿ. ಕಾರಲ್ಲಿ ಬೋಂಡ ಕೊಡು. ದಿನ ತಗೊಂಡಿನಿ ಅಷ್ಟೇ ಇರೋದಲ್ಲಿ.
ಎಷ್ಟು 10 ರೂಪಾಯಿಗೆ? ಯಾವ ಆಲೂಗಡ್ಡೆ ಒಂದು ಇಲ್ವಲ್ಲ ಮರಿ. ನಿಮ್ಗೆ ಬಣ್ಣ ತಗೊಂತ ಹೇಳಿದ್ನು ನಾನು. ಮಗನ್ಗೊಂದು ಕೊಟ್ಟಿದ್ದೀನಿ. ಶಿಷ್ಯ ಚೆನ್ನಾಗಿರುತ್ತೆ ಇಲ್ಲಿ ಯಾವಾಗಲೂ ಈ ಕಡೆ ಬಂದ ನಮ್ಮ ಬರೀ 3 ಬಣ್ಣ ತಿನ್ಸು. ಹಂಗೆ ಬರಕ್ಕೆ ಇದು ಮಾಡಲ್ಲ ಎಲ್ಲ ಎತ್ಕೊಂಬಿಡು. ಎತ್ಕೊಂಡಿದ್ರೆ 2 ಬಜ್ಜಿಗೆ. ಕೊಟ್ಟಿಪುರ್ ತೊಟ್ಟಿಲಿ 3 ಹೆಣ್ಣೈಕ್ಳು ಒಂದೇ ಮನವಿರ್ತಕ್ಕಂಥ ಕಲ್ಲಣ್ಣ. ಆ ಮುಂದೆ ತಾವು ನೋಡಕ್ಕೆ ಎಷ್ಟು ಚೆನ್ನಾಗಿತ್ತು ಗೊತ್ತಲ್ಲ. ಅವು ನೋಡಕ್ಕೆ ಎಷ್ಟೇ ಚೆನ್ನಾಗಿತ್ತು ಅಷ್ಟೇ ಚೆನ್ನಾಗಿ ಕೊತ್ತಿಸುವ. ಸರಿ ಆ ಮನೆಗೆ ರಾಜಣ್ಣನ ಕರ್ಕೊಂಡು ಹೋದಿಕಲ್ಲ. ಆ ಹುಡುಗಿಯರವ 3 ಹೆಣ್ಣೈಕ್ಳಿಗೆ ಏನ್ ಹೇಳ್ಕೊಟ್ಬಿಟ್ಟವಳೆ? ಮೇ ನೋಡ್ರ ಮೇ ಗಂಡು ನಿಮ್ಮ ನೋಡಕ್ಕೆ ಬಂದಾಗ ಮಾತಾಡ್ದಾನೆ ಕೊತ್ಲಿಸ್ಕೊಂಡು ಸುಮ್ನೆ ಕಂಡು ಬಾಯಿಗೆ ಹಾಕಲ್ಲ. ಬಹಳ ರುಚಿ ಆಗ್ಬಿಟ್ಟದ ಮೈಸೂರು ಪಾಕ ಅವ್ನಿಗೆ. ಇವ್ನೇ ಮಾತಾಡ. ಇಲ್ಲಿ ಬಂಟಿ ಯಾರದ್ದು? ಸೊ ಇವಾಗ ನೈಟ್ ಬಂದು 7 o'clock ಆಗಿದೆ. ಇವಾಗ ಅತ್ತೆ ಮೂಲಂಗಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಮಾಮ ಟಿವಿ ನೋಡ್ತಾ ಇದ್ದಾರೆ. ಸೊ ಇವರು ನಮ್ಮ ಮಾಮ. ಸೊ ಎಲ್ಲ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಸೊ ಇವಾಗ ಇಲ್ಲಿ ಬಂದು ಅಡುಗೆ ಬಂದುಬಿಟ್ಟು ಇವತ್ತು ಉಪ್ಪಿನ ಸಾಂಬಾರು ಮಾಡ್ತಾ ಇದ್ದಾರೆ. ಉಪ್ಪು ಸಾಂಬಾರು. ಗೀತಾ ನೋಡ್ತಾ ಇರ್ಬೋದು ಇಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಏನ್ ಗೀತಾ ಸಾಂಬಾರು? ಉಪ್ಸಾರ ಸಾಂಬಾರು ಹೀರೆಕಾಯ ತುಂಬಾ ಚೆನ್ನಾಗಿರುತ್ತೆ ಒಲೆನಲ್ಲಿ ಮಾಡಿದ್ರೆ. ಸೊ ಗ್ಯಾಸು ಇದೆ ಮತ್ತೆ ಒಲೆಯಲ್ಲಿ ಮಾಡ್ತಾ ಇರೋದು. ಊರಲ್ಲಿ ಮಾಡೋದು ಒಲೆನಲ್ಲಿ ಎಲ್ಲ ಬೆಳ್ಳುಳ್ಳಿ ಅದನ್ನೆಲ್ಲ ಸುಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಅದನ್ನೆಲ್ಲ ಕೆಂಡದೆಲ್ಲ ಸುಟ್ಬಿಟ್ಟು ಬಂಟಿ ಬಾಯಿ ಕಡೆ ಮಾಡಿದಾಗೆಲ್ಲ ಊರ ಕಡೆ ಈ ರೀತಿ ಮಾಡ್ತಾರೆ ಅಂತ ಆದಷ್ಟು ನಾನು ಸೊ ನನಗೆ ಟೈಮ್ ಬಂಟಿ ಬರೋದು ಅಪರೂಪ. ನೋಡಿ ನನ್ನ ಮಗನಂತ ಬಂದಾಗ ನಿಮ್ಮ ಜೊತೆ ಶೇರ್ ಏನು ಮಾಡಕ್ ಬಿಡ್ತಾನೆ ಇಲ್ಲ. ಯಾವ ರೀತಿ ಮಾಡ್ತಾರೆ ಅಡುಗೆ ಅಂತ ಚಿಕ್ಕಿಗೆ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಮತ್ತೆ ಈ ಕಡೆ ಬೀನ್ಸು ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ. ಸೊ ಪಲ್ಯ ಮಾಡೋಣ ಅಂತ ಹೇಳಿ ಈ ಥರ ಸಪ್ರೇಟಾಗಿ ಮಾಡಿದ್ದಾರೆ.
ತುಂಬ ಚೆನ್ನಾಗಿರುತ್ತೆ. ಬೀನ್ಸು ಮತ್ತು ಈ ಥರ ಹೀರೆಕಾಯಿ ಹಾಕಿಬಿಟ್ಟು ಉಪ್ಪು ಸಾಂಬಾರು ಮಾಡಿ ಪಲ್ಯ ಮಾಡಿದ್ರೆ. ಸೊ ಈಗ ಮನೆ ಹತ್ರನೇ ಒಂದು ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಲೈಟಿಂಗ್ಸ್ ಎಲ್ಲ ನೋಡ್ತಾ ಇರ್ಬೋದು. ಸೊ ನಾವು ಇಲ್ಲಿ ಲೈಟಿಂಗ್ಸ್ ಹಾಕಿದಾರಲ್ಲ ಅವ್ರ ಮನೆ ಇವತ್ತು ನಾಳೆ ಫಂಕ್ಷನ್ ಇದೆ. ಆದಷ್ಟು ನಾನು ಶೇರ್ ಮಾಡ್ತೀನಿ ನಾಳೆ ವ್ಲಾಗ್ನಲ್ಲಿ. ನೋಡ್ಬೇಕು ಗ್ಯಾರಂಟಿ ಬಂಟಿ ಹಾಗೆ ಮಾಡಬಾರ್ದು, ಡಾಗುಗೆ ಕಷ್ಟಮ್ಮ. ಬೈ ಕಡೆ ಬಾರೋ. ನನ್ನ ಮಗ ಅಂತೂ ಬಿಡ್ತಾನೆ ಇಲ್ಲ, ನಾಯಿನ ಓಡಿಸ್ಕೊಂಡು ಹೋಯ್ತವನ, ಭಯನೇ ಇಲ್ಲ ಸ್ವಲ್ಪನೂ. ಬಂಟಿ ಕಷ್ಟುತ್ತೆ, ಭಯನೇ ಇಲ್ಲ ನೋಡಿ ಹೆಂಗೆ ಓಡ್ತಾನೆ ಅಂತ. ಏನೋ ಮಾಡ್ತಿದ್ಯ ನೀನು ಬಂಟಿ? ಇಲ್ಲಿ ನೋಡಿ, ಇಲ್ಲಿ ಏನು ಮಾಡ್ತಿದ್ಯಾ ನೋಡಿ. ನಮ್ಮ ಮಗ ತುಂಬ ಇಂಟ್ರೆಸ್ಟಲ್ಲಿ ಆಟ ಆಡ್ತಾ ಇದ್ದಾನೆ. ಎಲ್ಲ ಆಟ ಸಾಮಾನು ಎಲ್ಲ ತುಂಬ್ತಾ ಇದ್ದಾನೆ. ಬಾ ಎತ್ತಿಡು ಮಲ್ಕೊಳ್ಳೋಣ. ಬಾ ಬಂಟಿ, ಟೈಮ್ ಆಯ್ತು, ಬಾ ಪಾಶಿ ಮಾಡೋಣ, ಬರೋ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಅಷ್ಟೇ ನಂದು ಊಟ ಎಲ್ಲ ಆಯಿತು. ಸೊ ಊಟ ಬಂದುಬಿಟ್ಟು ಮುದ್ದೆ ಮತ್ತು ಉಪ್ಪು ಸಾಂಬಾರು ಮತ್ತು ಪಲ್ಯ ಮಾಡಿದ್ರು. ಸೊ ಈಗಷ್ಟೇ ಊಟ ಆಯಿತು. ಸೊ ಇವತ್ತಿನ ನನ್ನ ಬ್ಲಾಗ್ನ ಬೆಟ್ಟಕ್ಕೆ ಹೋಗೋ ಪ್ಲಾನ್ ಇದೆ. ಸೊ ನಾನು ಆದಷ್ಟು ಶೇರ್ ಮಾಡ್ಕೊಳ್ತೀನಿ. ಇಷ್ಟೇ ಇವತ್ತಿನ ಬ್ಲಾಗ್ ನನ್ನ ಆಯಿತು. ಸೊ ಇವತ್ತಿನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡ್ಕೊತೀವಿ. ವಿಡಿಯೋಗೆ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.